ರಾಜ್ಯ ರಾಜಕಾರಣದಲ್ಲಿ ಧಗಸ್ತಾ ಇದೆ ನವೆಂಬರ್ ಕ್ರಾಂತಿ ಕಿಚ್ಚು. ಪವರ್ ಶೇರಿಂಗ್ ವಿಚಾರದಲ್ಲಿ ಡೆಡ್ಲೈನ್ ಕೊಟ್ಟಿದ್ದಾರೆ ಡಿಕೆಶಿ. ಡೆಡ್ಲೈನ್ ಬಗ್ಗೆ ನನಗೇನು ಗೊತ್ತಿರುತ್ತೆ ಅಂತ ಸಚಿವ ಮಹದೇವಪ್ಪ ಹೇಳ್ತಾ ಇದ್ದಾರೆ. ದೊಡ್ಡವರ ವಿಷಯ ನನಗೇನು ಗೊತ್ತಾಗುತ್ತೆ ಸರ್, ಇದು ಸಿಎಂ ಅಧ್ಯಕ್ಷರು ಹೈಕಮಾಂಡ್ ಗೊತ್ತಿರೋ ವಿಷಯ. ಮೈಸೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆ ಇದು. ಇದು ಸಿಎಂ ಅಧ್ಯಕ್ಷರು ಮತ್ತು ಹೈಕಮಾಂಡ್ಗೆ ಗೊತ್ತಿರುವ ವಿಷಯ, ನನಗೆಲ್ಲಿ ಗೊತ್ತಿರುತ್ತೆ ಅಂತ ಸಚಿವ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ. ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಆಮೇಲೆ ಈಗ ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ. ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಆಮೇಲೆ ಈಗ ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ. ಡೆಡ್ಲೈನ್ ಬಗ್ಗೆ ನನಗೇನು ಗೊತ್ತಿರುತ್ತೆ ಅಂತ ಸಚಿವ ಮಹದೇವಪ್ಪ ಹೇಳ್ತಾ ಇದ್ದಾರೆ. ದೊಡ್ಡವರ ವಿಷಯ ನನಗೇನು ಗೊತ್ತಾಗುತ್ತೆ ಸರ್, ಇದು ಸಿಎಂ ಅಧ್ಯಕ್ಷರು ಹೈಕಮಾಂಡ್ ಗೊತ್ತಿರೋ ವಿಷಯ. ಮೈಸೂರಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆ ಇದು. ಇದು ಸಿಎಂ ಅಧ್ಯಕ್ಷರು ಮತ್ತು ಹೈಕಮಾಂಡ್ಗೆ ಗೊತ್ತಿರುವ ವಿಷಯ, ನನಗೆಲ್ಲಿ ಗೊತ್ತಿರುತ್ತೆ ಅಂತ ಸಚಿವ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ. ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಆಮೇಲೆ ಈಗ ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ. ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಆಮೇಲೆ ಈಗ ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.